ನನ್ನ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಹೃದಯ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ಇಂದು ನಾನು ಭಾದ್ರಪದ ಮಾಸದ ಅಮಾವಾಸ್ಯೆಯ ಮಹತ್ವ, ತಿಥಿ, ಪೂಜೆಯ ಕ್ರಮಗಳು ಹಾಗೆ ಅದರ ಹಿಂದಿರುವಂತಹ ಪೌರಾಣಿಕ ಕಥೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವರ್ಷ ಭಾದ್ರಪದ ಅಮಾವಾಸ್ಯೆಯ ತಿಥಿ 2025ರಲ್ಲಿ ಯಾವಾಗ ಬಂದಿದೆ, ಯಾವ ದಿನಾಂಕದಂದು ಬಂದಿದೆ, ಹಾಗೆ ಯಾವಾಗ ಶುರುವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದನ್ನೆಲ್ಲ ನೋಡೋಣ. ಮೊದಲನೇದಾಗಿ ಅಮಾವಾಸ್ಯೆಯ ತಿಥಿ ಪ್ರಾರಂಭವಾಗುವಂಥದ್ದು ಆಗಸ್ಟ್ 22ನೇ ತಾರೀಕು ಬೆಳಗ್ಗೆ 11:55 ಹಾಗೆ ಅಮಾವಾಸ್ಯೆಯ ತಿಥಿ ಕೊನೆಗೊಳ್ಳುವಂಥದ್ದು ಆಗಸ್ಟ್ 23ನೇ ತಾರೀಕು ಬೆಳಗ್ಗೆ 11:35. ಹಾಗಾಗಿ ಕೆಲವರು ಅಮಾವಾಸ್ಯೆಯ ಪೂಜೆಯನ್ನು ಮಾಡುವಂಥವರು ಆಗಸ್ಟ್ 23ನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ ಅಮಾವಾಸ್ಯೆಯ ಪೂಜೆಯನ್ನು ಮಾಡ್ತಾರೆ. ಹಾಗಾಗಿ ಅಮಾವಾಸ್ಯೆಯನ್ನು ಆಚರಣೆ ಮಾಡಲಾಗುವಂತಹ ಶುಭ ಸಮಯ ಬಂದು ಆಗಸ್ಟ್ 23ನೇ ತಾರೀಕು. ಇನ್ನು ಶ್ರಾವಣ ಶುಕ್ರವಾರ ಪೂಜೆ ಮಾಡುವಂಥವರು ಹಾಗೆ ಕೊನೆಯ ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು. ಅದಲ್ಲದೆ 11:55 ಅಮಾವಾಸ್ಯೆ ತಿಥಿ ಪ್ರಾರಂಭವಾಗೋದ್ರಿಂದ ಬ್ರಾಹ್ಮಿ ಮುಹೂರ್ತ ಅಥವಾ 9 ಗಂಟೆಯ ಒಳಗೆ ನೀವು ಪೂಜೆಯನ್ನು ಸಲ್ಲಿಸಿದ್ರೆ ಒಳ್ಳೆಯದು ಅಂತ ಹೇಳಲಾಗತ್ತೆ. ಇನ್ನು ನಾವು ಆ ಟೈಮಲ್ಲಿ ಆಗೋದಿಲ್ಲ, ಗೋಧೂಳಿ ಸಮಯದಲ್ಲಿ ಶ್ರಾವಣ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಅಂತಂದರೆ ಅದನ್ನು ಕೂಡ ಮಾಡ್ಬೋದು. ಕೆಲವರು ಅಮಾವಾಸ್ಯೆಯಂದು ಲಕ್ಷ್ಮೀ ಪೂಜೆ ಮಾಡ್ತಾರೆ, ಹಾಗಾಗಿ ಅದು ಕೂಡ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಇನ್ನು ಅಮಾವಾಸ್ಯೆ ದಿನ ವಿಶೇಷವಾಗಿ ಮಾಡಬೇಕಾದಂತಹ ಕಾರ್ಯಗಳು ಏನು ಅಂತ ಅಂದರೆ, ಆ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡೋದು ಶ್ರೇಷ್ಠ. ಜೊತೆಗೆ ನದಿಯಲ್ಲಿ ನಿಮಗೆ ಸ್ನಾನ ಮಾಡುವ ಅವಕಾಶ ಸಿಕ್ಕಿದರೆ ಸ್ನಾನವನ್ನು ಮಾಡಿ ಪುಣ್ಯ ಹೆಚ್ಚಾಗತ್ತೆ ಅಂತಲೇ ಹೇಳ್ತಾರೆ. ಇನ್ನು ಸ್ನಾನದ ನಂತರ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕಾಗತ್ತೆ. ಪಿತೃಗಳ ಶಾಂತಿಗಾಗಿ ಪಿತೃತರ್ಪಣ ಮತ್ತು ಶ್ರಾದ್ದ ಮಾಡುವುದು ಅತ್ಯಂತ ಮುಖ್ಯ ಅಂತ ಹೇಳಲಾಗಿದೆ. ಅದರ ಜೊತೆಗೆ ಅನ್ನ, ಬಟ್ಟೆ, ಧಾನ್ಯ, ದಕ್ಷಿಣೆಗಳನ್ನು ಬ್ರಾಹ್ಮಣರಿಗೆ ಅಥವಾ ಅಗತ್ಯ ಇರುವಂಥವರಿಗೆ ದಾನವನ್ನು ಮಾಡಿದರೆ ಪಿತೃಗಳು ಸಂತುಷ್ಟರಾಗಿ ಆಶೀರ್ವಾದ ನೀಡ್ತಾರೆ ಅನ್ನುವ ಒಂದು ಮಹತ್ತರ ನಂಬಿಕೆ ಅಂತಲೇ ಹೇಳ್ಬೋದು. ಇನ್ನು ಅಮಾವಾಸ್ಯೆಯ ಮಹತ್ವ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪವಿತ್ರ ದಿನ ಅಂತ ಪರಿಗಣಿಸಲಾಗಿದೆ. ಈ ದಿನ ಮಾಡಿದಂತಹ ಪೂಜೆ, ದಾನ, ತರ್ಪಣ, ಪಿಂಡದಾನ ಇವೆಲ್ಲವೂ ಕೂಡ ಪಿತೃಗಳಿಗೆ ತಲುಪಿ ಅವರ ಆತ್ಮಶಾಂತಿಗೆ ಕಾರಣವಾಗ್ತವೆ. ಅದರ ಜೊತೆಗೆ ವಿಷ್ಣು ಶಿವದೇವರ ಪೂಜೆಯನ್ನು ಸಹ ಮಾಡಿದರೆ ಆ ದೈವದ ಅನುಗ್ರಹವೂ ಸಹ ನಮಗೆ ಸಿಗತ್ತೆ. ಇನ್ನು ಈ ಪಿತೃತರ್ಪಣದ ಅಗತ್ಯ ಏನಿದೆ ಅನ್ನೋದಕ್ಕೆ ಒಂದು ಪೌರಾಣಿಕ ಕಥೆಯೂ ಸಹ ಇದೆ. ಅದೇನು ಅಂತಂದರೆ, ಪುರಾಣಗಳಲ್ಲಿ ಒಂದು ಸುಂದರವಾದ ಕತೆ ಹೊಂದಿದೆ. ಒಮ್ಮೆ ಮಹರ್ಷಿ ನಾರದರು ವಿಷ್ಣುವನ್ನು ಕೇಳ್ತಾರೆ, ಪ್ರಭು, ಯಾಕೆ ಅಮಾವಾಸ್ಯೆಯಂದು ಪಿತೃಗಳಿಗೆ ತರ್ಪಣ, ದಾನ ಇಷ್ಟೊಂದು ಮುಖ್ಯವಾಗಿದೆ ಅಂತ. ಅದಕ್ಕೆ ಮಹಾವಿಷ್ಣು ಹೇಳ್ತಾರೆ, ನಾರದ, ಮಾನವರು ತಮ್ಮ ಜೀವನದಲ್ಲಿ ತಮ್ಮ ಪಿತೃಗಳ ಋಣವನ್ನು ಮರಿಬಾರ್ದು. ತಂದೆ ತಾಯಿ, ಅಜ್ಜ ಅಜ್ಜಿ ಅವರ ಅನುಗ್ರಹದಿಂದಲೇ ಒಬ್ಬನು ಜನ್ಮ ಪಡೆದಿರ್ತಾನೆ. ಅವನನ್ನು ಸಂತೋಷಪಡಿಸಲು ಶ್ರಾದ್ದ ತರ್ಪಣ ಮಾಡುವುದು ನಮ್ಮ ಧರ್ಮ. ಅಮಾವಾಸ್ಯೆಯಂದು ಮಾಡಿದ ದಾನ ಧರ್ಮವು ನೇರವಾಗಿ ಪಿತೃಗಳಿಗೆ ತಲುಪುತ್ತದೆ. ಇದನ್ನು ಕೇಳಿದಂತಹ ನಾರದರು ಆ ದಿನದಿಂದ ಪ್ರತಿಯೊಂದು ಅಮಾವಾಸ್ಯೆಯಂದು ಪಿತೃಗಳನ್ನು ಆರಾಧಿಸಲು ಪ್ರಾರಂಭಿಸ್ತಾರೆ ಅಂತ ಹೇಳಲಾಗಿದೆ. ಇನ್ನು ಪುರಾಣದಲ್ಲಿ ಮತ್ತೊಂದು ಪ್ರಸಿದ್ಧ ಘಟನೆಯೂ ಹೊಂದಿದೆ. ಒಬ್ಬ ರಾಜನು ತನ್ನ ರಾಜ್ಯದಲ್ಲಿ ಧರ್ಮ, ದಾನ ಎಲ್ಲವನ್ನು ಸಹ ಮಾಡ್ತಾ ಇರ್ತಾನೆ. ಆದರೆ ಅವನಿಗೆ ಸದಾ ಅಶಾಂತಿ ಇರುತ್ತೆ. ಜ್ಞಾನಿಗಳ ಬಳಿ ಹೋಗಿ ಕೇಳಿದಾಗ ಅವರು ಹೀಗೆ ಹೇಳ್ತಾರೆ, ನೀನು ಎಲ್ರಿಗೂ ಕೂಡ ದಾನ ಮಾಡ್ತಿದ್ದೆ, ಆದರೂ ನಿನ್ನ ಪೂರ್ವಜರಿಗೆ ಶ್ರಾದ್ದ ತರ್ಪಣವನ್ನು ಮಾಡಿಲ್ಲ. ಅದಕ್ಕಾಗಿ ನಿನ್ನ ಜೀವನದಲ್ಲಿ ಅಶಾಂತಿ ಸಿಕ್ಕಿದೆ ಅಂತ ಹೇಳ್ತಾನೆ. ಅದನ್ನು ಕೇಳಿದ ರಾಜನು ತಕ್ಷಣ ಅಮಾವಾಸ್ಯೆಯಂದು ಗಂಗಾ ತೀರದಲ್ಲಿ ಪಿಂಡದಾನ, ತರ್ಪಣವನ್ನು ಮಾಡಿ ಬಡವರಿಗೆ ಅನ್ನ, ಬಟ್ಟೆಗಳನ್ನು ನೀಡ್ತಾನೆ. ಆ ದಿನದಿಂದ ಅವನಿಗೆ ಮನಃಶಾಂತಿ, ಆಧ್ಯಾತ್ಮಿಕ ಶಕ್ತಿ, ರಾಜ್ಯದಲ್ಲಿ ಶಾಂತಿಯೂ ಸಹ ದೊರೆಯುತ್ತೆ. ಇದರ ಅರ್ಥ ಏನಂತಂದರೆ, ದೇವರನ್ನು ಪೂಜಿಸುವಷ್ಟೇ ಮುಖ್ಯ ಪಿತೃಗಳನ್ನು ಸ್ಮರಿಸುವುದು ಅಗತ್ಯ ಅಂತ. ಇನ್ನು ಈ ಅಮಾವಾಸ್ಯೆಯಿಂದ ನಾವು ಕಲಿಬೇಕಾಗಿರುವಂತಹ ಕೆಲವೊಂದು ಅಂಶಗಳು ಅಂತ ಅಂದರೆ, ಅಮಾವಾಸ್ಯೆ ಅಂತಂದರೆ ಕೇವಲ ಚಂದ್ರನಿಲ್ಲದ ದಿನವಲ್ಲ, ಇದು ನಮ್ಮ ಪಿತೃಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ದಿನ. ಈ ದಿನ ಮಾಡಿದ ದಾನ ಧರ್ಮ ನಮ್ಮ ಮುಂದಿನ ಪೀಳಿಗೆಗೂ ಶುಭವನ್ನು ತರುತ್ತದೆ. ಅದರ ಜೊತೆಗೆ ಭಕ್ತರು ಈ ದಿನ ವಿಷ್ಣು ದೇವರಿಗೆ
ಶಿವನಿಗೆ ಜಪವನ್ನು ಮಾಡಿದರೆ ಅದ್ಭುತವಾದ ಫಲ ದೊರೆಯುತ್ತದೆ ಅಂತಲೂ ಕೂಡ ಹೇಳಲಾಗಿದೆ. ಹಾಗಾದರೆ 2025ರ ಭಾದ್ರಪದ ಅಮಾವಾಸ್ಯೆ ಆಗಸ್ಟ್ 23ರಂದು ಬಂದಿರೋದ್ರಿಂದ ಈ ದಿನವನ್ನು ಪುಣ್ಯಕರವಾಗಿ ನಾವೆಲ್ಲರೂ ಸಹ ಪಿತೃಗಳಿಗೆ ದಾನವನ್ನು ಮಾಡಿ ಶ್ರದ್ಧೆಯಿಂದ ಆಚರಣೆ ಮಾಡೋಣ. ಬೆಳಗ್ಗೆ ಸ್ನಾನ, ಸೂರ್ಯನಿಗೆ ಅರ್ಘ್ಯ, ಪಿತೃತರ್ಪಣ, ದಾನ ಧರ್ಮ ಇವೆಲ್ಲವನ್ನೂ ಮಾಡುವ ಮೂಲಕ ದೇವರ ಹಾಗೂ ಪೂರ್ವಜರ ಆಶೀರ್ವಾದವನ್ನು ಪಡೆಯೋಣ. ಪಿತೃಗಳು ಸಂತೋಷಪಟ್ಟರೆ ನಮ್ಮ ಜೀವನದಲ್ಲಿನ ಅಡಚಣೆಗಳು ದೂರವಾಗಿ ಮನಃಶಾಂತಿ ಹಾಗೆ ಸಂತೋಷ ಶಾಶ್ವತವಾಗಿ ನಮ್ಮ ಬಾಳಲ್ಲಿ ನೆಲೆಸುತ್ತೆ. ಇನ್ನು ಅಮಾವಾಸ್ಯೆಯಂದು ದೇವರನ್ನು ಪೂಜಿಸೋದ್ರ ಜೊತೆಗೆ ನಮ್ಮ ಪೂರ್ವಜರನ್ನು ಸ್ಮರಿಸಿ ಅವರ ಆಶೀರ್ವಾದವನ್ನು ಕೂಡ ಪಡೆಯೋಣ. ಅವರ ಆಶೀರ್ವಾದವಿಲ್ಲದೆ ನಮ್ಮ ಜೀವನ ಪೂರ್ಣವಾಗೋದಿಲ್ಲ. ಹೀಗಂತ ಹೇಳ್ತಾ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ಈ ಮಾಹಿತಿಯನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.